ಇವಕ್ಕ ಹುಗ್ಗಿ ಅಕ್ಕಿ ಅಂತ. ಹೌದ್ರಿ ಅಜ್ಜಿ, ಮತ್ತ ಗೋಧಿ ಹುಗ್ಗಿ ಯಾಕಂತೀರಿ? ಆದ್ರ ಗೋಧಿನೇ ಇರ್ತಾವ, ಜವ್ ಗೋಧಿ ಇರ್ತಾವ ನೋಡು, ಅದಕ್ಕ ನೀರ್ ಹಚ್ಚಿ ಮಷಿನ್ದಾಗ ಪಾಲಿಶ್ ಮಾಡ್ಕೊಂಡಿರ್ತಾರ. ಈಗ ಇವು ಅಂಗಡ್ಯಾಗನು ಸಿಗ್ತಾವ. ಈಗ ಇದು ಒಂದು ಬಟ್ಟಲ್ ತಗೊಂಡಿನಿ. ಇವು ಸ್ವಚ್ಛ ತೊಳೆಯೋದು, ತೊಳೆದು ಬಿಸಿನೀರ್ ಹಾಕಿದ. ಇದು 2-3 ಸಲ ತೊಳಿಬೇಕು, ಗಾಣ ಬಾಳ ಇರ್ತ ಹೋಗ್ತದೆ. ಈಗ ಸ್ವಚ್ಛ ತೊಳೆದು ಪೂಜಾ, ಈಗ ಇದ್ರಾಗ ಬಿಸಿನೀರ್ ಹಾಕಿಡ. ಬಿಸಿನೀರ್ ಹಾಕ, ಈಗ ನೀರ್ ಹಾಕಿಡು. ಸಾಕು ಪೂಜೆ. ಅದ್ರದ್ದು ಎಷ್ಟು ತಾಸು ನೆನೆಯಿಡಬೇಕು? 1-2 ತಾಸು ನೆನಕಾದು. ಮಾಮೂಲಿ ನಾವು ರಾತ್ರಿ ನೆನಾಕ್ತಿವಿ, ಮುಂಜಾನೆ ಮಾಡ್ತೀವಿ. ಈಗ ಅದ್ರ ಮ್ಯಾಗ ಮುಚ್ಚ ನಾಳೆಗೆ ಮಾಡೋಣ. ಹುಗ್ಗಿ ಅಕ್ಕಿ ನೆಂದವ ನೋಡೋಣ. ನೆಂದಾವ. ಈಗ ಹುಗ್ಗಿ ಹೆಂಗ್ ಮಾಡೋದು ಹೇಳ್ಕೊಡ್ತೀನಿ. ಒಂದ್ ಬಟ್ಟಲ್ ಹುಗ್ಗಿ ಅಕ್ಕಿಗ 4 ಬಟ್ಟಲ್ ನೀರ್ ಹಾಕೋದು ಪೂಜೆ. ಬರೋಬ್ಬರಿ 4. ಇದ್ರಾಗ ಎಣ್ಣೆ ಹಾಕೋದು. ಎಷ್ಟ್ ಚಮಚ ಹಾಕದ್ರಿ? 1-2 ಚಮಚದಷ್ಟು ಹಾಕೋದು, ಸ್ವಲ್ಪ. ಈಗ ಇವ್ ನೀರ್ ಕುದ್ಲಿಕತ್ತಾನ, ಹುಗ್ಗಿ ಅಕ್ಕಿ ಹಾಕ್ಬೇಕು. ಈಗ ಈ ಅಕ್ಕಿ ಒಳಗಿಂದು ನೀರೆಲ್ಲ ಜಾನ್ ಪೂಜೆ. ಬಿಡು. ಈಗ ನೀರ್ ಕುದ್ಲಿಕತ್ತಾವ ಪೂಜಾ. ಈಗ ಹಾಕ್ಲಿ. ಎಲ್ಲ ಹಾಕು. ಈಗ ಒಂದ್ ಸ್ವಲ್ಪ ಆಗ್ಯಾಡ್ಸು. ಈಗ ಮುಟ್ಟ ಹತ್ತಿರ ಎಷ್ಟ್ ಸಿಟಿ ಆಗ್ಬೇಕ್ರಿ? 1-4-5 ಸಿಟಿ ಆಗ್ಬೇಕು. ಮತ್ತ ಗ್ಯಾಸ ಮೀಡಿಯಂ ಇಡಬೇಕು. ಭಾಳ ಸಣ್ಣ ಅಲ್ಲ, ಭಾಳ ಜೋರ್ನು ಅಲ್ಲ. ಪೂಜೆ ಈಗ 5-6 ಸಿಟಿ ಅದು. ಈಗ ಒಂದ್ 5-6 ನಿಮಿಷ ಮತ್ತ ಹಂಗೆ ಇಡೋದು, ಸಣ್ಣ ಗ್ಯಾಸ್ ಸಣ್ಣ ಇಡೋದು. ಮತ್ತೊಂದ್ ಜರ ಕುದೀತದ. ಯಾಕೆ ಸಣ್ಣ ಮಾಡೋದಂದ್ರ ಈಗ 5-6 ಸಿಟಿ ಫಾಸ್ಟ್ ಆಗಿರ್ತಾವಲ್ಲ, ಜರಿ ಒಂದ್ ಜರ ಬಿರುಸಿತ್ತಂದ್ರು ಒಂದ್ 5-6 ನಿಮಿಷದಾಗ ಮತ್ತೊಂದ್ ಜರ ಕುದೀತದ. ಅದಕ್ಕ ಸಣ್ಣ ಮಾಡೋದು. ಆಯ್ತ್ರಿ. ಹುಗ್ಗಿ ಮಾಡ್ಲಿಕ್ಕೆ ಏನೇನ್ ಬೇಕು ಹೇಳ್ತೀನಿ. ಆಯ್ತ್ರಿ. 1 ಬಟ್ಲ ಹುಗ್ಗಿ ಅಕ್ಕಿಗ 1.5 ಬಟ್ಲ ಬೆಲ್ಲ, 1 ಬಟ್ಲ ಹಾಲ, ಒಣ ಕೊಬ್ಬರಿ, ರುಚಿಗೆ ತಕ್ಕಷ್ಟು ಉಪ್ಪ, ತುಪ್ಪ, ಕಡ್ಲಿ ಹಿಟ್ಟ, ಮತ್ತ ಗೋಧಿ ಹಿಟ್ಟ, ಕಿಸ್ಮಿಸ, ಕಾಜು, ಬಾದಾಮ, ಜಾಜಿಕಾಯಿ, ಮತ್ತ ಶುಂಠಿ ಪೌಡರ್. ಹತ್ತಿರ ಹುಗ್ಗಿನೇ ಕಡ್ಲಿ ಗೋಧಿ ಹಿಟ್ಟ? ನಾ ಮಾಡ ಹುಗ್ಗಿ ಒಳಗ ಹಾಕ್ತೀನಿ. ಅದು ಹಾಕಿ ಮಾಡೋಣ, ನೀ ತಿಂದ್ ನೋಡು ಎಷ್ಟು ಟೇಸ್ಟಿ ಆಗ್ತದ. ಆದ್ರೆ ಹಂಗೆ ಹಾಕೋದಿಲ್ಲ, ಅದು ತುಪ್ಪಿನ ಹುರಿದ್ ಹಾಕೋದಿರ್ತದ. ಹಿಂಗ್ರಿ? ನಾವು ಬೇಸನ್ ಹೆಂಗ್ ಹುರಿತೀವಿ ನೋಡು, ಹಂಗ ಹುರಿಯೋದು. ಕಡ್ಲಿ ಹಿಟ್ಟಲ್ಲಿ ಹುರಿದ್ ಹಾಕೋದು, ಗೋಧಿ ಹಿಟ್ಟು ಹುರಕಾದು, ಕಮ್ಮು ಹುರಿದು ಹಾಕೋದು. ಆಯ್ತಾಯ್ತು ನೋಡಮ್. ಈಗ 5-6 ನಿಮಿಷ ಆಯ್ತು ಪೂಜಾ. ಕುಕ್ಕರ್ ಇಳ್ಸಣ. ಈಗ ಇದು ಕಡೆ ಇಡಾನು. ಈಗ ಏನ್ ಮಾಡೋದು, ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಂಡ್ ತೊಗೊಳ. ತುಪ್ಪ ಹಾಕಿ ಆಮ್ಯಾಗ ಅದು ಗೋಧಿ ಹಿಟ್ಟ, ಕಡ್ಲಿ ಹಿಟ್ಟ ಹುರ್ಕೊಳ್ಳೋಣ. ತುಪ್ಪಿನ ಹುರ್ಕೊಳ್ಳೋದು? ತುಪ್ಪಿನ. ಇವೆಲ್ಲ ಹುರ್ಕೊಳ್ಳೋಣ, ಎಲ್ಲ ಒಮ್ಮೆ ಹಾಕೋದು. ಭಾಳ ಕರಗಾಗಬೇಡ್ದ ಪೂಜಾ. ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ನೋಡು. ಈಗ ಆಯ್ತು ನೋಡ್ ಪೂಜಾ.
ಹಾ ಇಷ್ಟೇ ಉರಿ ಅದ. ಹಾ ರೀ. ಈಗ ತಕ್ಕೊಳ್ಳೋದು. ಇನ್ನೊಂದ್ ಜರ ತುಪ್ಪ ಹಾಕಮ್ಮ ಈಗಿದ್ರಾಗ. ಏನು ಒಂದ್ 2-3 ಚಮಚ ಹಾಕೋದು. ಈಗೇನ್ ಮಾಡೋದು, ಗೋಧಿ ಹಿಟ್ಟು ಹಾಕೋದು. ಒಂದೇ ಚಮಚ ಹಾಕೋದು. ಇಷ್ಟೇ. ಭಾಳ ತುಂಬಿನೂ ಅಲ್ಲ, ಇಷ್ಟು. ಇದ್ರಾಗ 1 ಚಮಚ ಕಡ್ಲಿ ಹಿಟ್ಟು ಹಾಕೋದು. ಒಮ್ಮೆ ಹುರ್ಕೊಳ್ಳೋದ್ರಿ ಗೋಧಿ? ಎರಡು ಒಂದೇ ಸಲ ಹುಡ್ತಾ ಇದ್ದ ಕಮ್ಮಗ್ ಹುರಿಬೇಕು ಪೂಜೆ. ಪೂಜೆ ಈಗ ಬೆಲ್ಲ ಕರಗಿಸ್ಕೊಳ್ಳೋಣ. ಯಾಕೈತಿ ಹಂಗೆ ಹಾಕ್ಬೋದಲ್ಲ? ಇದ್ರಾಗ ಕಸ ಕಡ್ಡಿ ಕಲ್ಲ ಇರ್ತಾವ, ಅದಕ್ಕ ಇದು ಕರಗಿಸಿ ಸೋಸಿ ಹಾಕೋದು. ಹಿಂಗ. ಇದ್ರ ಮ್ಯಾಗ ನೀರ್ ಹಾಕೋದು. ಈಗ 1 ಅರ್ಧ ಬಟ್ಟಲ್ ನೀರ್ ಹಾಕೋದು ಪೂಜೆ ಇದಕ್ಕೆ. ಬೆಲ್ಲ ಕರ್ಗತನ ಇದು ಮುಗ್ತಾನ. ನೋಡ್ರಿ ಇದು. ನೋಡ್ರಿ ಆಗ್ಯದ. ಈಗ ಒಂದ್ ಸ್ವಲ್ಪ ಉಪ್ಪು ಹಾಕದ್ ಪೂಜೆ. ಎಷ್ಟು ಉಪ್ಪು ಹಾಕೋದು. ಈಗ ಮುಗ್ಸಾದ ಇಲ್ಲೇ ಮುಗ್ಸ್ ಪೂಜೆ. ಚಂದ ನುಣಗಾಗ್ಬೇಕು ನೋಡು. ಹಿಂಗ ಯಾಕೆ ಮಾಡ್ಬೇಕ್ರಿ ಇದು? ಇದು ಗೋಧಿ ಅಪ್ಲೆ ಇರ್ತಾವಲ್ಲ, ಇದು ಮಗ್ಸಿದ್ರೆ ಗೋಧಿ ಹುಗ್ಗಿ ಚಂದ ಆಗ್ತದ. ಮಗಸ್ಲಿಲ್ಲ ಅಂದ್ರ ಕಾಳ ಆಗ್ತದ. ಅದಕ್ಕ ಇದು ಕುದಿಯೋದು ಬಹಳ ಮಹತ್ವದ, ತಿಳಿತು? ಅದಕ್ಕೆ ಇದು ಗ್ಯಾಸ ಕುದಿಯಾಳಿಗ ಸಣ್ಣಿಟ್ಟು ಕುದಿಸ್ತಾರ. ಜೋರ್ ಇಡಲ್ಲ, ಫಾಸ್ಟ್ 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 ಸಿಟ್ಟಿಯಾಗನ ಕುದಿಯಲ್ಲ. ಅದಕ್ ಮೀಡಿಯಂ ಇಡೋದು. 8 ಆದ್ರೂ ನಡೀತದ. ಅದಕ್ ನೀರ್ ಜಾಸ್ತಿ ಇಡ್ತಾರ ಹುಗ್ಗಿ. 1 ಅಕ್ಕಿ ಬಟ್ಲ ಇದ್ 1 ಬಟ್ಟಲ್ ಅಕ್ಕಿ ಇದ್ರ 4-5 ಬಟ್ಟಲ್ ನೀರ್ ಹಾಕ್ತಾರ. ಉಪ್ಪು ಹಾಕಿ ಮಗ್ಸಿದ್ರ ಟೇಸ್ಟ್ ಚಂದ ಬರ್ತದ. ಉಪ್ಪು ಬೇಕೇ ಏನ್? ಉಪ್ಪು ಬೇಕೇ. ಖಾರಿಂದ ಏನಾರ ಮಾಡೋದಿತ್ತಂದ್ರ ಅದಕ್ಕ ಸಕ್ರಿ ಬೇಕು. ರುಚಿದ ಏನ್ ಮಾಡ್ಬೇಕಾದ್ರ ಸ್ವಲ್ಪ ಉಪ್ಪು ಬೇಕು. ಮಗತ್ ಚಂದ ಮಗತ್. ಇದು ಬೆಲ್ಲನು ಕರಗ್ತು ನೋಡ್ ಪೂಜೆ. ಹಿಂಗಾಗ್ಬೇಕು. ಇದು ಪಾಕ ಆಗಬಾರ್ದು, ಸುಮ್ ಬೆಲ್ಲ ಕರಗ್ಬೇಕು. ನೀ ಪಾಕ ಮಾಡ್ದೆ ಅಂದ್ರ ನೀ ಸೋಸದ್ ಏನ್ ಚಾಣಿ ಪ್ಲಾಸ್ಟಿಕ್ ಇತ್ತಂದ್ರ ಸುಟ್ಟು ಹೋಗ್ತದ. ಅದಕ್ಕ ಕರಿ ಕರ್ಗಸಾದ. ಅಲ್ಲಿಂದ ತಣ್ಣಗಾಯ್ತಲ್ಲ ಸೋಸಿ ಹಾಕೋದು. ಆಫ್ ಮಾಡ್ತೀನಿ. ಹಿಂಗ್ 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 ಮಾಡೋದು. ಹಿಂಗ್ ಮುಗ್ಸದ. ಹಿಂಗೆಲ್ಲ ಮಾಡೋದು. ಹಿಂಗೆಲ್ಲ ಮಾಡೋದು. ಮಗ್ಸದಾಯ್ತು. ಇದ್ರಾಗ ಈಗ ಶುಂಠಿ ಪೌಡರ ಜಾಜಿಕಾಯಿ ಪೌಡರ ಹಾಕೋದು. ಈಗ ತಗೋ ಶುಂಠಿ ಪೌಡರ್ ಹಾಕು. ಈಗ ಜಾಜಿಕಾಯಿ ಕಿಸಾಸೋದು ಪೂಜೆ. ನಾ ಕಿಸಾಸ್ ಕೊಡ್ತಾ. ಸಾಕು. ಈಗ ಜಾಜಿಕಾಯಿ ಹಾಕು. ಶುಂಠಿ ಪೌಡರ್ ಹಾಕಿದ್ರಿ. ಈಗ ಶುಂಠಿ ಪೌಡರ್ ಹಾಕಿದೆಲ್ಲ, ಇಷ್ಟ ಹಾಕು. ಜಾಜಿಕಾಯಿ ಹಾಕು. ಹಾಕ್ಲಿ ಇಷ್ಟು ಹಾಕು. ಜಾಜಿಕಾಯಿ ಹಾಕಿದ್ರ ಯಾಲಕ್ಕಿ ಹಾಕೋದಿಲ್ಲ. ಯಾಲಕ್ಕಿ ಹಾಕಿದ್ರ ಜಾಜಿಕಾಯಿ ಹಾಕೋದಿಲ್ಲ. ಯಾಕ ಹಂಗ ಹೇಳ್ತೀನಂದ್ರ, ಜಾಜಿಕಾಯಿ ಯಾಲಕ್ಕಿ 2 ಹಾಕಿದ್ರಂದ್ರ 2 ಫ್ಲೇವರ್ ಗೊತ್ತಾಗಲ್ಲ. ಅದಕ್ಕೆ 1 ಯಾವ್ದಾರ ಹಾಕೋದು. 1 ಜಾಜಿಕಾಯಿ 1 ಯಾಲಕ್ಕಿ. ಗೊತ್ತಾಯ್ತು? ಈಗ ಕೊಬ್ಬರಿ ಹಾಕು. ಚೆನ್ನಾಗಾಗ್ಯದ ನೋಡ ಪೂಜಾ. ಈಗ ಇದು ಸೋಸ್ಕೊಂತ. ಈಗ ಇದ್ರಾಗ ಹಾಕದ್ ಎಲ್ಲ ಹಾಕೋದು. ಎಲ್ಲ ಏನೇ ಕಸ ಕಡ್ಡಿ ಹಳ್ಳ ಇದ್ರ ಇದ್ರ ಹಾಕೊಂಡ್ಬಿಟ್ಟ. ಅದಾವ ನೋಡ್ರಿ ಸಣ್ಣ ಹಳ್ಳ ಕಸ ಅದ. ಅದಕ್ಕೆ ಸೋಸ್ಕೊಂಡ್ ಹಾಕ್ಬೇಕು. ನಾ ಹೂರ್ಣ ಮಾಡಿದ್ರು ಸೋಸಿನೇ ಹಾಕ್ತೀನಿ. ಗೊತ್ತಿದ್ದಿಲ್ಲ ಈ ತರ. ಈಗ ಮಗದ್ ಪೂಜೆ. ಮಗದ್ ಚಂದಾಗಿ ಮಗದ್. ಈಗ ಸಾಕು ಪೂಜಾ. ಗ್ಯಾಸ್ ಮ್ಯಾಗ ಇಡಲ್ಲ. ಬಾಳ ಜೋರ್ ಇಡೋದಿಲ್ಲ ನೋಡು. ಮೀಡಿಯಂ ಇಡೋದು. ಹುಗ್ಗಿ ಹೊತ್ತಬಾರ್ದು.
ಈಗ ಒಂದ್ ಬಟ್ಲ ಹಾಲು ಹಾಕತ್ ಪೂಜಾ. ಹಾ ರೀ. ಹಾ ಹಾಲ್ ಹಾಕ್ಲೇಬೇಕೇನ್ರಿ ಅತ್ತಿ? ಹಾ ಪೂಜಾ, ಹಾಲ ಹಾಕಿದ್ರ ಬಾಳ ಟೇಸ್ಟಿ ಆಗ್ತದ ಹುಗ್ಗಿ. ಹಾ ನಿಮಗ್ ಬೇಡ ಅದ್ರ ಬಿಡೋದು, ಯಾರಿಗ್ ಬೇಡ ಅನಸ್ತಂದ್ರ ಅವ್ರು ಬಿಡೋದು. ಹಾ. ಒಂದ್ ಹಾಲ್ ಹಾಕಿ ಒಂದ್ಸಲ ಮಾಡಿ ನೋಡೇಬೇಕು. ಆಪ್ಷನಲ್ ಅದ, ಹಾ. ಆದ್ರ ಆಗ್ಬೋದು ಇಲ್ರಿ. ಹಾ ಇಲ್ಲ ಇಲ್ಲ, ಆದ್ರ ಮಾಡಿ ನೋಡ್ರಿ ಒಂದ್ಸಲ ಹಾಲ್ ಹಾಕಿ ಹುಗ್ಗಿ ಎಷ್ಟು ಟೇಸ್ಟ್ ಆಗ್ತದ ಗೊತ್ತಾಗ್ತದ. ಹಾಲಾಗ ಟೇಸ್ಟಿ ಅದ. ಹಾ ಬಾಳ ಟೇಸ್ಟಿ ಆಗ್ತದ. ಹಾಲ್ ಹಾಕನ ಇದು ಗೋಧಿ ಹಿಟ್ಟ ಮತ್ತ ಕಡ್ಲಿ ಹಿಟ್ಟು ಹುರಿದಿಟ್ಟಿರ್ತೀವಿ ನೋಡು, ಹಾ ಅದು ಹಾಕದ ಅದ್ರಾಗ. ಹಿಂಗ್ರಿ ನಾ ಇದು ಹಾ ಹಾಕಲ್ಲ, ಇದು ಹಾಕನ ಬಾಳ ಟೇಸ್ಟಿ ಆಗ್ತದ ಹುಗ್ಗಿ. ಆಯ್ತು. ಹ್ಮ್ ತಾಯಿಗೆ ಹಾ ರೀ. ಅದೇ ತಿರುಗಿಸಿ ಮತ್ತ ಮಗಸ್. ಪೂಜಾ ನಾವ್ ಒಂದಾರ ಮಾಡ್ತೀವಿ. ಬೆಲ್ಲ ಕಪ್ಪಿತ್ತಲ್ಲ ಹುಗ್ಗಿ ಕಲರ್ ಬಾಳ ಚಂದ ಬರ್ತದ ಪೂಜಾ. ಈಗ ಬೆಲ್ಲನೇ ಅಷ್ಟು ಬಾಳ ಕಪ್ಪನು ಇರಲ್ಲ, ಬಾಳ ಕೆಂಪನು ಇರಲ್ಲ, ಸ್ವಲ್ಪ ಬೆಳಗಿರ್ತದಲ್ಲ, ಅದಕ್ಕ ಹುಗ್ಗಿ ಕಲರ್ ಸ್ವಲ್ಪ ಬೆಳಗ್ ಬರ್ತದ. ಹಾ ಈಗ ಆಯ್ತು ಪೂಜಾ, ಈಗ ತೆಗಿತೀನಿ. ಹಾ ರೀ. ಈಗ ಇದ್ರಾಗ ಡ್ರೈ ಫ್ರೂಟ್ಸ್ ಹಾಕದು. ಹಾ ಈ ಲಾಸ್ಟಿಗೆ ಹಾಕದ್ರಿ? ಲಾಸ್ಟಿಗೆ ಹಾಕದು. ಯಾಕೈತಿ? ಮೊದಲ್ ಹಾಕದೆ ಅಂದ್ರ ಮಗ್ತದ್ರಾಗೆಲ್ಲ ಪುಡಿ 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 ಆಗ್ತದಲ್ಲ, ಹಾ, ಅದಕ್ಕ? ಅದಕ್ ಹಾಕ್ಬಾರ್ದು. ಹಾ ಲಾಸ್ಟಿಗೆ ಹಾಕದು. ಹಾ ಹಾ. ಕೊಡ್ತೀನಿ ಪೂಜಾ, 2 ಚಮಚ ತುಪ್ಪ ಹಾಕಿದ್ರ. ಹಾ ರೀ. ಹಾ ಬಿಡು. ಈಗ ಚಮಚಲ ಅಲಗಾಡ್ಸು. ಹಾ ಬಿಡು. ಈಗ ಅದ್ರ ಮ್ಯಾಗ ಮುಚ್ಚ ಪೂಜಾ. ಹಾ ರೀ. ಹುಗ್ಗಿ ಐತೆ ಅನಿಸ್ತದಲ್ಲ? ಹುಗ್ಗಿ ಆಯ್ತು, 2 ನಿಮಿಷ ಇಡು. ಹಾ ಈಗ ಡ್ರೈ ಫ್ರೂಟ್ಸ್ ಹಾಕಿವಲ್ಲ, ಒಂದ್ 2 ನಿಮಿಷ ಇರ್ಲಿ. ಹಾ. ಹೊತ್ತು ಕೊಡ್ಬಾರ್ದು ನೋಡು, ಹುಗ್ಗಿ ಹೊತ್ತು ಅಂದ್ರೆ ಎಲ್ಲಾ ಹಾಳಾಯ್ತು. ಹಾ ಸಣ್ಣಿಟ್ಟು ಲಕ್ಷ ಇಡ್ಬೇಕು. ಸಣ್ಣಿಟ್ಟು ಲಕ್ಷ ಇಡ್ಬೇಕು. ಆಯ್ತು. ಪೂಜಾ, ಸಕ್ರಿನೂ ಹಾಕಿ ಮಾಡ್ತಾರ ಹುಗ್ಗಿ. ಹಾ ರೀ. ಆದ್ರ ಸಕ್ರಿಕಿನ್ನ ಬೆಲ್ಲ ಹಾಕಿದ ಹುಗ್ಗಿನೇ ಮಜಾ ಬ್ಯಾರೆ ಇರ್ತದ. ಮತ್ತ ಹಿಂದಕ್ಕ ಒಲಿ ಇರ್ತಿತ್ತು, ಒಲಿ ಮ್ಯಾಗ ಗಡಿಗ್ಯಾಗ ಹಿತಾಳೆ ಹಾಂಡ್ಯದಾಗ ತಾಂಬರ್ ಹಾಂಡ್ಯದಾಗ ಹುಗ್ಗಿ ಮಾಡ್ತಿರು. ಹಿಂಗ್ರಿ? ರಟ್ 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 ಕುದೀತಿತ್ ಹಿಂಗ. ಮತ್ತ ಉನಾಳಿಗ ಗಂಗಾಳ ಇರ್ತಿವ್, ಗುಮ್ಮ ಗಂಗಾಳ. ಆ ಗಂಗಾಳದಾಗ ಹುಗ್ಗಿ ಹಾಕ್ತಿರು, ಮ್ಯಾಗ ತುಪ್ಪ ಹಾಕ್ತಿರು, ಕೈಲೆ ಸುರೇ ಸುರೇ ಸುರ ಸುರ್ ಮಜಾನೇ ಬ್ಯಾರೆ. ಈಗೇನವ ಬರೇ ಚಮಚ ತಗೊಂಡ್ ತಿನ್ನೋದು, ಅದು ಮಜಾನೇ ಬ್ಯಾರೆ. ಹಿಂದ್ಕಿಂದು ಎಲ್ಲಾ ಹೋಗ್ಬಿಡ್ತು ನೋಡಿ. ಹೌದ್ರಿ. ಹಾ ಸಕ್ರಿಗಿಂತ ಬೆಲ್ಲನೇ ಚಲೋ ಬಿಡ್ರಿ. ಬೆಲ್ಲ ಬಾಳ ಚಲೋ ಟೇಸ್ಟಿ ಇರ್ತದ ಹುಗ್ಗಿ ಬೆಲ್ಲಿಗ್. ಪೂಜಾ ಈಗ ಹುಗ್ಗಿ ಆಗ್ಯದ ನೋಡೋಣ, ಗ್ಯಾಸ್ ಆಫ್ ಮಾಡೋಣ. ನೋಡಿ ಪೂಜಾ ಚಂದ ಆಗ್ಯದಿಲ್ಲ? ಮಸ್ತ್ ಆಗೈತಿ. ನಿಮ್ಗೆ ಏನ್ ಆಗ್ತದ, ಇದು ಉನಾತನ ಗಟ್ಟಿ ಆಗ್ತದ ಪೂಜಾ. ಅದ್ರ ಸುಡ 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 ಕುದಿಯ ನೀರ್ ಹಾಕಿ ಇದು ಮತ್ತ ಅಳಸ್ ಮಾಡಿ ಊಟ ಬಡ್ಸೋದು. ತಿಳಿತು? ಹಿಂಗಿರ್ಬೇಕು ಹುಗ್ಗಿ, ಉನಾಳಿಗ ತಿಳಿ ಇರ್ಬೇಕು. ನನ್ ಮಗ ಯಾವಾಗೊಮ್ಮ ಹುಗ್ಗಿ ಸರಿಲೆಂದು ಬಾಯಿ ತಕೊಂಡ್ ಕೂತಿರ್ತಾನೆ, ಅವನಿಗ ತಾಟ್ ಹಚ್ಚು. ಹಂಗೆ ಕಡ್ಲಿಬೇಳೆ ಚಟ್ನಿ ಸಂಡ್ಗಿ ಹಚ್ಚು. ಸಂಡ್ಗಿ ಮಾಡಿರಿ? ಯಾವಾಗ? ನೀ ಏನೋ ಕೆಲ್ಸಿನಾಗಿದ್ದಿ, ಆಮ್ಯಾಗ ಮಾಡಿ ತೋರಿಸ್ತೀನಿ ತಗೋ. ಅದ್ರಾಗೇನು ಕಲಿಯಾಕತ್ತಿ? ಆಯ್ತು, ತೋರಿಸ್ಬೇಕಾ? ಹಾ ತೋರಿಸ್ತೀನಿ ನೋಡಿ. ಆಯ್ತು, ತಾಟ್ ಹಚ್ಚು. ಹುಗ್ಗಿ ರೆಡಿ, ತಗೋರಿ. ಆಹಾ, ಹುಗ್ಗಿ ಊಟ ಎಷ್ಟು ಇಲ್ಲಾಗಿತ್ತು, ಮಸ್ತ್ ಆಗಿ ನೋಡು, 1 ನಂಬರ್. ಯಾರು ಮಾಡಿರಿ? ಪೂಜಾ ಮಾಡ್ಯಾಳ. ಇಲ್ಲ, ಅತ್ತಿ ಮಾಡ್ಯಾರ. ಇಲ್ಲ, ಪೂಜಾ ಮಾಡ್ಯಾಳ. ಸೋಯಬೇಡ, ನೀವೇ ಮಾಡ್ರಿ. ಆಯ್ತು, ಇಬ್ರು ಕೂಡ ಮಾಡಿ. ನಿನಗೆ ಯಾಕಿದು ಉಸಾಪರಿ? ಮುಂದೆ ನೋಡ್ತೀವಿ.